ಇದೇನವ ಇದು? ಪೊಲೀಸ್ನವರು ಸರ್ಪ ನಿಂತಂಗೆ ನಿಂತವ್ರೆ. ನನ್ನ ಮಗಿನ ಹೆಂಗ್ ಬಿಡಿಸ್ಕೊಂಡು ಹೋಗೋದು ಈ ಸರ್ಪಗಾವಲಿನಿಂದ? ಈ ಪೊಲೀಸ್ನವ್ರಿಗೆ ಚಳ್ಳೆ ಹಣ್ಣು ತಿನ್ನಿಸಿ ಬಂಗಾರಿನ ಹೇಗಾದರೂ ಮಾಡಿ ಪಾರು ಮಾಡಬೇಕು. ಇದಕ್ಕೆ ಮುಂಚೆ ಯಾವಾಗಾರ ನೀವು ಆಸ್ಪತ್ರೆಗೆ ಬಂದಿದ್ರಾ? ಕಣವ, ಬಂಗಾರಿ ಸತ್ತೋದ ಅಂತ ಹೇಳಿದ್ರಲ್ಲ, ಅವನು ನೋಡಿಕೊಂಡು ಎಣ್ಣದ ಮನೆ ತಾವು ಹೋಗಿದ್ದೆ. ಅಲ್ಲಿ ಅವನು ಒಬ್ಬ ಬಂದು ನಿನ್ನ ಮಗ ಸತ್ತಿಲ್ಲ ಕಣವ, ಬದುಕಿದವನೇ ಅಂತ ಹೇಳ್ದ. ಬದುಕಿರೋ ನನ್ನ ಬಂಗಾರಿನ ನೋಡಿ ಖುಷಿಯಾಗಿ ಆಸ್ಪತ್ರೆ ತುಂಬ ಕೂಗಾಡ್ಬಿಟ್ಟಿದ್ದೆ. ಅದು ಬಿಟ್ಟು ಬೇರೆ ಏನು ಬರುತ್ತೆ? ಖುಷಿ ಆದರೂ ಕೂಗಾಡ್ತೀರಾ, ದುಃಖ ಆದರೆ ಇನ್ನೂ ಕೂಗಾಡ್ತೀರಾ. ಅದು ಬಿಟ್ಟು ಬೇರೆ ಯಾವಾಗಾರ ಬಂದಿದ್ರಾ? ಒಂದೆರಡು ಕಿತ ಊಟ ಕೊಡಕ್ಕೆ ಅಂತ ಬಂದಿದ್ದೆ. ಹಾಗಿದ್ರೆ ಪೊಲೀಸ್ನವ್ರು ನಿಮ್ಗೆ ಚೆನ್ನಾಗೇ ಪರಿಚಯ? ಇಲ್ಲ ಕಣವ, ಒಂದೊಂದು ಕಿತ ಒಬ್ಬೊಬ್ರು ಇರೋರು, ಯಾರು ಯಾವಾಗಿರ್ತಾರೆ ಅಂತ ತಿಳಿತಿರ್ಲಿಲ್ಲ. ಹೌದಾ? ಯಾಕೆ ಇವ್ರಿಗೆ ಹೇಳಿ ನನ್ನ ಮಂಗಿನ ಬಿಡಿಸ್ಬಿಡ್ಬೋದು ಅಂತನಾ? ಎಲ್ಲಿ ಬಿಡ್ತಾರವ್ವ, ಯಮಧರ್ಮನ್ ಬಾಗಿಲು ಕಾದಂಗೆ ಕಾಯ್ತಾವ್ರೆ. ನಮ್ಮ ಬಂಗಾರಿ ಎರಡೆರಡು ಅಪವಾದ ಮಾಡವನಂತೆ. ಒಂದು ಶಾಸ್ತ್ರಿಗಳಿಗೆ ಗುಂಡೊಡ್ದಿದ್ದು, ಇನ್ನೊಂದು ಶ್ರೀಚಕ್ರ ಕದ್ದವನಂತೆ. ಎಲ್ಲ ಕಡೆ ಸಿಕ್ಕಾಕೊಂಡ್ಬಿಟ್ಟವನೆ ನಮ್ಮ ಬಂಗಾರಿ. ನಾವು ಕೇಳಿದ್ರೆ ಬಿಟ್ಬಿಡ್ತಾರ? ಒಂದು ವೇಳೆ ಇವ್ರು ಬಿಟ್ರೆ ಆ ಮಾರಿಗೋಡಿ ಇವ್ರನ್ನೇ ನೇಣಾಕ್ಬಿಡ್ತಾನೆ. ಮತ್ತೇನವ ಮಾಡೋದಿವಾಗ? ನನ್ನ ಮಗಿನ ಹೆಂಗನ ಬಿಡಿಸ್ಕೋಬೇಕಲ್ಲ. ಅಯ್ಯೋ, ಅದನ್ನೇ ಅಲ್ವಾ ಯೋಚನೆ ಮಾಡ್ತಾ ಇರೋದು. ದಯವಿಟ್ಟು ನೀವು ಗೊಳೋ ಅನ್ಬೇಡಿ. ನಿಮ್ಮ ಗೊಳೋ ಅನ್ನೋ ನಾಟಕನ ಬೇರೆ ಎಲ್ಲಾದರೂ ಇಟ್ಕೊಳ್ಳಿ. ಎಲ್ಲನೂ ಮನ್ಸ್ನಾಗೆ ಅದ್ಮಿಟ್ಕೊಂಡಿರೋಕ್ಕಾಯ್ತದ? ಒಂದೊಂದ್ಕಿತ ಹೊಟ್ಟೆ ಸಂಕಟ ಬಾಯಿಗೆ ಬರ್ತದೆ, ಏನು ಮಾಡಲಿ? ಬಾಯಿಗೆ ಬೀಗ ಹಾಕೊಂಡಿರಿ ನಿಮ್ಮ ಮಗನ್ನ ತಪ್ಪಿಸಿ ಕರ್ಕೊಂಡು ಹೋಗೋವರೆಗೂ. ಮಾತು ಕೊಟ್ಟಿದ್ರಿ ನಾನು ಹೇಳಿದ್ದನ್ನು ನಡೆಸ್ಕೊಡ್ತೀನಿ ಅಂತ. ಈಗ ಪ್ರಶ್ನೆ ಕೇಳಿದ್ರೆ ನನ್ನನ್ನೇ ಸಿಕ್ಕಾಕ್ಸೋದಕ್ಕೆ ಇನ್ನೊಂದು ಪಟ್ಟು ಹಾಕ್ತಾ ಇದ್ದೀರಿ. ಮಾತು ಕೊಟ್ಟ ಮೇಲೆ ಮುಗೀತು. ನನ್ನ ನಾಲ್ಗೆ ಅಂದರೆ ಶಾರದಾ ಪೀಠ ಅಂತೆಲ್ಲ ಹೇಳಿದ್ರು. ಈಗ ಶ್ರೀಚಕ್ರ ಎಲ್ಲಿದೆ ಅಂತ ನೀವು ಹೇಳಲೇಬೇಕು. ಹೇಳಲಿಲ್ಲ ಅಂದರೆ ನಿಮ್ಮ ನಾಲ್ಗೆ ಕಳ್ಕೊಳ್ತೀರ. ಖಂಡಿತ. ಈಗಲೂ ನಾನು ಅದನ್ನೇ ಹೇಳ್ತೀನಿ. ನನ್ನ ನಾಲಿಗೆ ಅಂದರೆ ಆ ತಾಯಿ ಶಾರದೆಯ ಪೀಠನೇ. ಮಾತಿಗೆ ತಪ್ಪೋನಲ್ರಿ ನಾನು. ನಿಮ್ಮ ಮಾತನ್ನು ನಾನು ನಡೆಸ್ಕೊಡ್ತೀನಿ, ನೀವು ನನ್ನ ಕರಾರಿಗೆ ಒಪ್ಪೋದಾದ್ರೆ ಅಂತ ಮಾತ್ರ ಹೇಳ್ತಾ ಇದ್ದೀನಿ ಅಷ್ಟೇ. ನೀವು ಭದ್ರಾಗಿ, ನಾನು ಮಾತಿಗೆ ತಪ್ಪಲ್ಲ. ಈಗ ನಾನು ಹೇಳಿರೋದನ್ನ ನೀವು ಮಾಡಲೇಬೇಕು. ಇಲ್ಲ ಅಂದರೆ ನಿಮ್ಮ ತಾಳೆಗರಿ ಗ್ರಂಥನ ನೀವು ಕಳ್ಕೋಬೇಕಾಗುತ್ತೆ. ಅದನ್ನು ನನಗೆ ಹಿಂದಿರುಗಿಸ್ಬೇಕು. ನಾನು ಹೇಳಿದ್ದನ್ನು ನೀವು ಮಾಡದೇ ಇದ್ದ ಮೇಲೆ ಇಷ್ಟು ವರ್ಷಗಳ ಕಾಲ ಸಂರಕ್ಷಿಸಿಕೊಂಡು ಬಂದಿರುವಂಥ ನಿಮ್ಮ ಸಾಧನೆಗೆ ಬೇಕಾಗಿರುವಂಥ ತಾಳೆಗರಿ ಗ್ರಂಥನ ನಾನು ಯಾಕೆ ನಿಮಗೆ ಕೊಡಬೇಕು? ಒಂದು ಕಡೆ ಈ ಸಾಧನೆ ಮೇಲಿನ ವ್ಯಾಮೋಹ, ಇನ್ನೊಂದು ಕಡೆ ಕೊಟ್ಟ ಮಾತಿಗೆ ತಪ್ಪಬಾರದು ಅನ್ನೋ ಧರ್ಮ ಸೂಕ್ಷ್ಮ. ನೂರೆಂಟು ಪ್ರಶ್ನೆ ಕೇಳಬೇಡ. ನಾನು ನಿಮ್ಮಮ್ಮ ಎಲ್ಲ ವ್ಯವಸ್ಥೆ ಮಾಡಿದ್ದೀವಿ. ಮೊದಲು ನಾವಿಲ್ಲಿಂದ ತಪ್ಪಿಸ್ಕೋಬೇಕು. ನಡಿ ಹೋಗೋಣ. ಹೀಗೆ ಕೇಳದೆ ಓಡೋಗೋದ್ರಿಂದ ಏನು ತೊಂದರೆ ಆಗಲ್ವೇನೆ? ಲೋ ಪುಕ್ಲ, ಮುಂದಾಗೋ ತೊಂದರೆಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ನಾವು ಇವಾಗ ಹೋಗ್ತಿರೋದು. ನಮ್ಮ ತಾಂಡಕ್ಕೆ ಹೋಗೋಣ. ಅಲ್ಲಿ ಯಾರು ಏನೂ ಮಾಡೋಕ್ಕಾಗಲ್ಲ. ನಡಿ ನಡಿ. ಯಾಕೆ ಇದೆಲ್ಲ ಹೀಗೆ ಹಾಕೊಂಡ್ಬರ್ತೀಯನೋ? ನೋವಾಗುತ್ತೇನೋ? ನೀನು ಹೊಡೆದಷ್ಟೇ ನೋವಾಗಲ್ಲ. ತೆಗಿ. ಆಹಾ, ಸುಂದರಾಂಗ. ನಡಿ. ಯಾಕೆ ಹೀಗೆ ಬರ್ತೀಯನೋ? ಅಂಗಿ ಎಲ್ಲೋ ನಿಂದು? ಯಾವಾಗಲೂ ಹಿಂಗೆ ಹೊಡಿತಾರ. ತಗೋ. ಯಾಕೆ ಮುಖ ಏನೋ ನೋಡ್ತಿದ್ಯಾ? ಹಾಕೊಳ್ಳೋ ಬೇಗ. ನೀನು ನನ್ನ ಮುಂದೆ ಕೂತಿದ್ರೆ ಹೆಂಗ ಕೂಡ್ಲಿ? ಥೂ, ನಿನ್ನ ಅವಾಗಿಂದ ಹಿಂಗೆ ಇರ್ಲಿಲ್ಲ. ಹೌದಲ್ವಾ? ಆಹಾ, ಸುಂದರಾಂಗ. ಬೇಗ ಬೇಗ ಹಾಕೊಳ್ಳೋ. ಆಗುತ್ತೆ. ನಡಿ.
ಹೇಗೆ ಹೋಗೋದು ಈಗ? ಪೊಲೀಸರಿದ್ದಾರೆ. ಇರೋ, ಏನಾದರೂ ಯೋಚನೆ ಮಾಡೋಣ. ಅಂದ ಕಡೆ ಯಮದೂತ, ಇನ್ನು ನಾವು ತಪ್ಪಿಸ್ಕೊಂಡಂಗೆ. ಹೌದು ಕಣೋ ಬಂಗಾರಿ, ಸಿಕ್ಕಾಕೊಂಡ್ವಲ್ಲೋ. ಶ್ರೀಚಕ್ರನ ಬಿಟ್ಟು ಅದ್ಯಾವುದೋ ವಿಗ್ರಹನ ಯಾಕೆ ತೋರಿಸ್ತಿದ್ದಾಳೆ ಆ ತಾಯಿ? ಇದಕ್ಕೆ ಏನಾದರೂ ಸಾಂಕೇತಿಕ ಅರ್ಥವಿದೆಯಾ? ಇಲ್ಲ, ಇದು ದೇವಸ್ಥಾನದ ವಿಗ್ರಹನ ಅಥವಾ ಆ ವಿರೂಪಾಕ್ಷ ಏನಾದರೂ ಆಟ ಹೂಡ್ತಿದ್ದಾನ? ದೇವಳದಲ್ಲಿ ನಾನು ಇಂಥ ಯಾವ ವಿಗ್ರಹನೂ ನೋಡಿಲ್ಲ. ದೇವಸ್ಥಾನದ ವಿಗ್ರಹ ಅಂತೂ ಅಲ್ವೇ ಅಲ್ಲ. ಹೋಗ್ಲಿ, ವಿರೂಪಾಕ್ಷ ಏನಾದರೂ ಆಟ ಕಟ್ತಿದ್ದಾನ ಅಂದರೆ ಅವನು ಮತ್ತೆ ಯಾಕೆ ಇಲ್ಲಿ ಬಂದು ಹೋಗರಿತಾ ಇದ್ದಾನೆ? ಇಷ್ಟೊತ್ತಿಗೆ ಅದರ ಫಲಾನ ಪಡೆಯೋದಕ್ಕೆ ಸಿದ್ಧನಾಗಿರ್ತಿದ್ದ ಅಲ್ವೇ? ಒಂದು ರೀತಿಯಲ್ಲಿ ನೋಡಿದರೆ ನೀನು ಹೇಳೋ ತರ್ಕನೂ ಸರಿ ಅನಿಸುತ್ತೆ ಮಣಿಕಂಠ. ಎಲ್ಲ ಗೊಂದಲಮಯವಾಗಿ ಕಾಣ್ತಿದೆ. ಶ್ರೀಚಕ್ರ ಮೇಲ್ ಬಂದಾಗಿದೆ, ಅದು ಅದರ ಸ್ವಸ್ಥಾನ ಸೇರೋ ಸಮಯ ಮೀರ್ ಹೋಗಿದೆ. ಅದಿನ್ಯಾವತ್ತೂ ತನ್ನ ಸ್ವಸ್ಥಾನ ಸೇರೋದಿಲ್ಲ. ಅದು ತಳ ಸೇರೋದಕ್ಕೆ ತುಂಬಾ ಪ್ರಕ್ರಿಯೆಗಳು ನಡಿಬೇಕು. ಎಲ್ಲ ಗೋಜು. ಗುರುಗಳೇ, ಆ ವಿಗ್ರಹ ನೋಡಿದ್ರೆ ಎಲ್ಲೋ ನೋಡೋದು ನೆನಪಾಗ್ತಿಲ್ವಾ ನಿಮಗೆ? ಏನೋ ಅಸ್ಪಷ್ಟ ಚಿತ್ರ ಮೂಡುತ್ತೆ. ಎಲ್ಲಿ ಏನು ಅಂತ ಗೊತ್ತಾಗ್ತಿಲ್ಲ. ಈ ವಿಗ್ರಹನ ಎಲ್ಲೋ ನೋಡಿದ್ದೀನಿ ಅನಿಸ್ತಿದೆ ಗುರುಗಳೇ. ಹಾ, ಉತ್ಸವದ ದಿನ ಜಾಜಿ ಕೈಲಿದ್ದ ವಿಗ್ರಹ ಇದೇ ರೀತಿ ಇತ್ತು ಅಂತ ನನ್ನ ನೆನಪು ಗುರುಗಳೇ. ಉತ್ಸವದ ಸಮಯದಲ್ಲೇ ಆ ವಿಗ್ರಹ ಜಾಜಿ ಕೈಯಲ್ಲಿತ್ತು. ಈಗ ಜಾಜಿನ ಹಿಡಿಬೇಕು. ಆ ಜಾಜಿನ ಹಿಡಿದ್ರೆ ವಿಗ್ರಹ ಸಿಗುತ್ತೆ. ವಿಗ್ರಹ ಸಿಕ್ಕರೆ ಶ್ರೀಚಕ್ರದ ಸುಳಿವು ಸಿಗುತ್ತೆ. ನಡಿ ಮಣಿಕಂಠ. ಆ ಚಪ್ಪಲಿ ಬಂಗಾರಿ ನೋಡಕ್ಕೆ ಯಾರಾದರೂ ಬಂದಿದ್ರಾ? ಅವನ ಅಮ್ಮ ಬಂದಿದ್ಲು ಸಾಹೇಬ್ರೆ. ನಾವು ದಾರಿಲೇ ತಡೆದ್ವಿ. ಎದೆ ಹಿಡ್ಕೊಂಡು ಕುಸ್ತು ಬಿದ್ದೋದ್ಲು. ಒಳಗಡೆ ವೈದ್ಯರು ಚಿಕಿತ್ಸೆ ಕೊಡ್ತಿದ್ದಾರೆ. ಸರಿ, ಇವರೆಲ್ಲ ನಾಟಕದ ಕಂಪ್ನಿಯವರು. ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ತುಂಬ ಚೆನ್ನಾಗಿ ನಾಟಕ ಮಾಡ್ತಾರೆ. ಆ ಚಪ್ಪಲಿ ನೋಡಕ್ಕೆ ಯಾರಾದರೂ ಬಂದರೆ ಒಳಗೆ ಬಿಡಬೇಡ. ನೋಡಕ್ಕೆ ಪೆದ್ರಾಮನ್ ಥರ ಇದ್ರು, ಭಾಳ ಛತ್ರಿ ಇದ್ದಾನ ಅವನು. ಸರಿ ಸಾಹೇಬ್ರೆ. ನಾವು ವಿಗ್ರಹನ ಪತ್ತೆ ಹಚ್ಚೋದಕ್ಕೆ ಬಂದಿದ್ದೀವಂತ ಯಾರಿಗೂ ಅನುಮಾನ ಬರಬಾರ್ದು. ಮೊದಲು ಬೇರೆ ವಿಚಾರನ ಪ್ರಸ್ತಾಪ ಮಾಡೋಣ. ಈಗ ನಡಿ ಒಳಗೆ.